ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಇದು ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಬರೀ ನೋಡೋದಷ್ಟೇ ಅಲ್ಲ, ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ಬೋದು. ನೋಡಿ ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿ ಫ್ಲೇಮೆಲ್ಲ ಇಟ್ಟು ಇದು ರೆಡ್ಡಿಶ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ಜಾಸ್ತಿನೇ ಹುರಿದೋಗಿದೆ, ಫೋಟೋದಲ್ಲಿ ಕಾಣಿಸ್ತಿಲ್ವೇನೋ. ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ಹುರಿಬೇಕಾದ್ರೆ. ಅಯ್ಯೋ ಜಾಸ್ತಿನೇ ಬಿದ್ದಂಗೆ ಆಯಿತು, ಪರವಾಗಿಲ್ಲ. ಇದನ್ನು ಹುರ್ಕೊಂಡು ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಹುರಿದಿರಬೇಕು. ಟೊಮೊಟೊ ಇದು ತಣ್ಣಗಾಗೋಷ್ಟರಲ್ಲಿ ಇವೆಲ್ಲನೂ ನಾವು ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಒಂದು 5ರಿಂದ 6 ಬದನೆಕಾಯಿ ತೊಗೊಂಡ್ರೆ ಸಾಕು. ಇದನ್ನೆಲ್ಲ ನೀಟಾಗಿ ತೊಳ್ಕೊಳ್ಳೋಣ. ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಒಂಥರ ಆಗೋಗುತ್ತೆ. ಅದಕ್ಕೆ ನಾವು ಆವಾಗಲೇ ಹುರಿದಿರೋ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸಲ ಎಲ್ಲ ಕಟ್ ಮಾಡಿ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣಗಾಗಿದೆ, ಒಂದು ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಕೂಡ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ನಡೆಯುತ್ತೆ. ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ಳಿ. ಹಾಗೆ ಉಪ್ಪಿಲ್ಲ ಅಂದರೆ ಹೇಗೆ ಅಲ್ವಾ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ, ನೀರು ಸಾಕು. ಯಾಕಂದರೆ ಎಲ್ಲ ಹುರ್ಕೊಂಡಿದ್ದೀರಿ, ಸೊ ತೇವಾಂಶನೇ ಇದೆ, ಟೊಮೊಟೊ ಅವು ಎಲ್ಲ ಕೂಡ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿ ಬರಲ್ಲ. ನೋಡಿ ಇಷ್ಟು ಗಟ್ಟಿ ಇರಬೇಕು. ನೋಡಿ ಕಟ್ ಮಾಡೋಕ್ಕೆ ತಗೊಂಡೋ ಇಲ್ಲ, ಒಂದು ಬದನೆಕಾಯಿ ಕೆಟ್ಟೋಗಿದೆ. ಇದು ಆ್ಯಕ್ಚುಲಿ ನೆನ್ನೆನೇ ತಂದಿರೋದು, ಆದರೆ ಇಷ್ಟು ಬೇಗ ನೋಡಿ ಹೆಂಗೆ ಕೆಟ್ಟೋಗಿದೆ. ಮಾಡ್ಕೊಂಡಿದ್ದಾಯಿತು. ನಾನು ಕಟ್ ಮಾಡಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ, 2 ಕೈಯಿಂದನೂ ಕಟ್ ಮಾಡ್ತಿದ್ದೆ. ನಾನು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡೆ ವೀಡಿಯೋ ಮಾಡ್ತೀನಿ. ನನ್ನ ಹತ್ರ ಯಾವುದೋ ಟ್ರೈಪಾಡ್ ಇಲ್ಲ, ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಹುಣಸೆ ಹಣ್ಣು ರಸ ಕೂಡ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಬದನೆಕಾಯಿಗೂ ಈ ಥರ ಹಾಕ್ಕೊಳ್ಳಿ. ಈ ಪೇಸ್ಟ್ ಹಾಕ್ತಿರೋದು ಕೂಡ ನಾನು ತೋರ್ಸೋಕ್ಕಾಗಿಲ್ಲ. ಈ ಥರ ಒಳಗೆ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಬೇಡಿ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ನೀವು ಈಗಲಾದರೂ ಬದನೆಕಾಯಿ ಹಾಕ್ಕೋಬೋದು. ಸೊ ನೋಡಿ ಇಷ್ಟು ಹುರಿದಾದ್ಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ. ನೋಡಿ ಒಂದೊಂದು ಬದನೆಕಾಯಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಸ್ವಲ್ಪ ಹೊತ್ತು, ಆಮೇಲೆ ಬೇಕಿದ್ರೆ ಫ್ರೈ ಮಾಡ್ಬೋದು. ನಾನು 6 ಬದನೆಕಾಯಿ ತೊಗೊಂಡಿದ್ದೆ, ಒಂದು ಕೆಟ್ಟೋಗಿತ್ತು, ಸೊ 5 ತೊಗೊಂಡಿದ್ದೆ. ಇದು ಸ್ವಲ್ಪ ಬಾಯ್ಲ್ ಆಗಲಿ, ಕ್ಲೋಸ್ ಮಾಡ್ಕೊಳ್ಳಿ ಇದನ್ನು ಒಂದು 5 ಮಿನಿಟ್ಸ್. ಚಪಾತಿಗೆ ನಾನು ಹಿಟ್ಟು ಕಳಿಸ್ಕೊತಿದ್ದೀನಿ, ಅದಕ್ಕೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಪಾತಿಗೆ ಹಿಟ್ಟು ಕೂಡ ರೆಡಿ ಆಯಿತು. ಕ್ಲೋಸ್ ಮಾಡಿಕೊಂಡು ಇದನ್ನು ನೋಡೋಣ ಬನ್ನಿ ಏನಾಗಿದೆ ಏನು ಕತೆ ಅಂತ. ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಮಿಕ್ಕಿರೋ ಪೇಸ್ಟನ್ನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಈ ಸಾಂಬಾರು. ಇಷ್ಟಿದ್ರೆ ಸಾಕು. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ನಾವು ಖಾರ ತಿಂತೀರಿ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ.
ಬದನೆಕಾಯಿ ಆಲ್ರೆಡಿ ಒಂದು 70% ಬಾಯ್ಲ್ ಆಗಿದೆ, ಇನ್ನೊಂದು 30% ಅಲ್ವಾ. ಸೊ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ಈಗ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇಟ್ಕೊಳ್ಸಿ ಒಂದು 5ರಿಂದ 10 ನಿಮಿಷ ಆಗಿದೆ ನೋಡಿ. ಸೊ ಚಪಾತಿ ಮಾಡ್ಕೊಳ್ಳೋಣ. ಈಗಲೇ ಟೈಮ್ ಆಗೋಗಿದೆ. ನಮ್ಮ ಹಸ್ಬೆಂಡ್ ಬಂದು ಈಗ ಇನ್ನೂ ಆಗಿಲ್ವಾ ಅಂತಿರ್ತಾರೆ. 10 ನಿಮಿಷ ಆಗಿದೆ, ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ, ಅಂದರೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ನೋಡಿ ಒಂದು ಸೈಡ್ ನಾನು ಚಪಾತಿ ಎಲ್ಲ ತಿಕ್ಕೊಂಡಿದ್ದೀನಿ ನೋಡಿ. ಈಗ ಚಪಾತಿ ಮಾಡಿಕೊಂಡ್ರೆ ಟಿಫನ್ ರೆಡಿ ನೋಡಿ. ಚಪಾತಿ ಕೂಡ ರೆಡಿ ಆಗ್ತಿದೆ. ಇನ್ನೇನು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ. ಚಪಾತಿ ಮೆತ್ತಗೆ ಬರೋ ಥರ ಹೇಗೆ ಮಾಡ್ಕೋಬೇಕು ಅಂತ ನೀವು ತಿಳ್ಕೊಬೇಕಾ? ಹಾಗಿದ್ರೆ ಚಪಾತಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.